ಇಡೀ ದೇಶವೇ ನಮ್ಮ ಕಡೆ ತಿರುಗಿ ನೋಡುವಂತಹ ಒಂದು ಅದ್ಭುತವಾದಂತಹ ಕಾಮಗಾರಿಯೊಂದು ಚಾಲನೆ ಇಂದು ಆಗಿದೆ. 100 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ ಈ ಭವ್ಯವಾದ ಅಂತಾರಾಷ್ಟ್ರೀಯ ಗುಣಮಟ್ಟದ 80,000 ಜನ ಆಸೀನರಾಗಿ ಒಮ್ಮೆಲೆ ಈ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಅನ್ನು ವೀಕ್ಷಿಸಬಹುದು. IPL ಮ್ಯಾಚ್ ಒಂದು ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಾಗ ಬೆಂಗಳೂರಿನ ಟ್ರಾಫಿಕ್ ಯಾವ ಮಟ್ಟಿಗೆ ಅಸ್ತವ್ಯಸ್ತ ಆಗೋಗುತ್ತೆ ಅನ್ನೋದು ಕೂಡ ನಿಮ್ಮ ಅರಿವಿಗೆ ಬಂದಿದೆ. ಹೊಸದಾಗಿ ಶಾಸಕರು ಕೂಡ ನಮಗೆ IPL ಟಿಕೆಟ್ ಕೊಟ್ಟಿಲ್ಲ ಅಂತ ಬೇರೆ ಸಮಸ್ಯೆಯನ್ನ ಸಾರ್ವಜನಿಕರಲ್ಲಿ ಮಾಧ್ಯಮಗಳ ಮುಂದೆ ತೋರ್ಕೊಂಡು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನಿಮಗೆ ಡೀಟೇಲ್ಡ್ ಆಗಿ ನೀಡುತ್ತೆ ನಿಮ್ಮ ಸಮುದಾಯ ಟಿವಿ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಎಡಿಟೋರಿಯಲ್ ಸ್ಪೆಷಲ್ ಸಂಚಿಕೆಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೇ 23, 2026 ಇತಿಹಾಸದಲ್ಲಿ ಉಳಿದುಕೊಳ್ಳುವಂತಹ ಒಂದು ವಿಶೇಷವಾದ ದಿನವೂ ಕೂಡ ಆಗಲಿದೆ. ಏನಪ್ಪ ಅಂತಹ ವಿಶೇಷ ಅಂತ ನೀವು ಕೇಳಬಹುದು. ಇಡೀ ದೇಶವೇ ನಮ್ಮ ಕಡೆ ತಿರುಗಿ ನೋಡುವಂತಹ ಒಂದು ಅದ್ಭುತವಾದಂತಹ ಕಾಮಗಾರಿಯೊಂದು ಚಾಲನೆ ಇಂದು ಆಗಿದೆ. ಆನೇಕಲ್ ತಾಲೂಕಿನ ಸೂರ್ಯನಗರದ 4ನೇ ಹಂತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣದ ಭೂಮಿ ಪೂಜೆ ಇವತ್ತು ಅದ್ಭುತವಾಗಿ ನೆರವೇರಿಸಿದ್ದಾರೆ. ಕರ್ನಾಟಕದ ಘನತೆವೆತ್ತ ಕರ್ನಾಟಕ ಸರ್ಕಾರದ ವಸತಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಎಲ್ಲರ ಜನನಾಯಕ ಮನೆ ಮಗ ಅಂತ ಕನ್ಸ್ಕೊಂಡಿರತಕ್ಕಂಥ BZ ಜಮೀರ್ ಅಹಮದ್ ಖಾನ್ ರವರ ಉಸ್ತುವಾರಿಯಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಸಂಸ್ಥೆಯ ಅಡಿಯಲ್ಲಿ ಈ ಭವ್ಯವಾದಂತಹ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ ಆಗ್ತಿದೆ. ಇದಕ್ಕೆ ಚಾಲನೆ ನೀಡಿದವರು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇವರೊಂದಿಗೆ DKಶಿ ಮತ್ತು DK ಸುರೇಶ್, ಆನೇಕಲ್ ಶಿವಣ್ಣ ಹಾಗೂ ಅರಸೀಕೆರೆ ಶಾಸಕರು ಹಾಗೂ ಪ್ರಸ್ತುತ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ KM ಶಿವಲಿಂಗೇಗೌಡರು, ಹೀಗೆ ಗಣ್ಯಾತಿ ಗಣ್ಯರೆಲ್ಲರನ್ನು ಸೇರಿಸಿಕೊಂಡು BZ ಜಮೀರ್ ಅಹಮದ್ ಖಾನ್ ರವರು ಅದ್ಭುತವಾದಂತಹ ಅಭಿವೃದ್ಧಿಯ ಕಾರ್ಯವನ್ನ ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಿಮಗೆ ಡೀಟೇಲ್ಡ್ ಆಗಿ ನೀಡುತ್ತೆ ನಿಮ್ಮ ಸಮುದಾಯ ಟಿವಿ. ಏನು ಅಂಥ ವಿಶೇಷವಾದಂಥ ಕೆಲಸ BZ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ದಾರೆ ಅಂತ ನೀವು ಕೇಳಬಹುದು. ಇಡೀ ದೇಶದಲ್ಲಿಯೇ 2ನೇ ಅತ್ಯಂತ ವಿಶಾಲವಾದಂತಹ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಿಕ್ಕೆ ಭೂಮಿ ಪೂಜೆ ಮಾಡಿದ್ದಾರೆ. ಸೂರ್ಯನಗರದ 4ನೇ ಹಂತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳನ್ನು ಆಯೋಜನೆ ಮಾಡಬಹುದು. ಅಂತಹ ಅದ್ಭುತವಾದಂಥ ಕ್ರೀಡಾಂಗಣದ ಪರಿಕಲ್ಪನೆಯೂ ಕೂಡ ಆಗಿದ್ದು ಅದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಒದಗಿಸಲಿಕ್ಕೆ ಸಿದ್ಧತೆ ಮಾಡಿದರೆ ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರು ಮತ್ತು ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ ತಂಡ. ಏನೆಲ್ಲ ವಿಶೇಷತೆಗಳು ಈ ಯೋಜನೆಯಲ್ಲಿ ಇರಲಿವೆ ಅಂತ ನೀವು ಅನ್ಕೋಬಹುದು. ಬನ್ನಿ ಹೇಳ್ತೇನೆ. ವೀಕ್ಷಕರೇ, 100 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ ಈ ಭವ್ಯವಾದ ಅಂತಾರಾಷ್ಟ್ರೀಯ ಗುಣಮಟ್ಟದ ಕ್ರಿಕೆಟ್ ಕ್ರೀಡಾಂಗಣ. ಇದಕ್ಕೆ ತಗುಲುವ ವೆಚ್ಚ ಸುಮಾರು 900ರಿಂದ 950 ಕೋಟಿ. ಜೊತೆಗೆ 80,000 ಜನ ಆಸೀನರಾಗಿ ಒಮ್ಮೆಲೆ ಈ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಅನ್ನು ವೀಕ್ಷಿಸಬಹುದು. ಜೊತೆಗೆ ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ನಮ್ಮಲ್ಲಿ ಇದೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಆಗಬಹುದು ಅನ್ನೋ ಯೋಚನೆನೂ ನಿಮಗೆ ಬರ್ಬೋದು. ತಡೀರಿ ಹೇಳ್ತೇವೆ ನೋಡಿ. ಈಗಾಗಲೇ ನಗರದ ಕೇಂದ್ರದ ಮಧ್ಯಭಾಗದಲ್ಲಿರ್ತಕ್ಕಂಥ ಚಿನ್ನಸ್ವಾಮಿ ಕ್ರೀಡಾಂಗಣ 32,000 ಜನ ಕುಳಿತುಕೊಂಡು ನೋಡಬಹುದಂತಹ ನೀವು ನೋಡಿದ್ದೀರಿ ಕ್ರೀಡಾಂಗಣ ಹೇಗಿದೆ ಅನ್ಕತೆ ಅಂತ. ಆದರೆ ಇತ್ತೀಚೆಗೆ IPLನಂತಹ RCB ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲಿ ಎಂಥೆಂಥ ಅವಘಡಗಳು ನಡೆಯಿತು ಅಂತ ನಿಮಗೆ ಗೊತ್ತಿದೆ ಅಲ್ವಾ.
ಒಂದು. ಆಮೇಲೆ IPL ಮ್ಯಾಚ್ ಒಂದು ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಾಗ ಬೆಂಗಳೂರಿನ ಟ್ರಾಫಿಕ್ ಯಾವ ಮಟ್ಟಿಗೆ ಅಸ್ತವ್ಯಸ್ತ ಆಗೋಗುತ್ತೆ ಅನ್ನೋದು ಕೂಡ ನಿಮ್ಮ ಅರಿವಿಗೆ ಬಂದಿರಬಹುದು. ಜೊತೆಯಲ್ಲಿ ಹೊಸದಾಗಿ ಶಾಸಕರು ಕೂಡ ನಮಗೆ IPL ಟಿಕೆಟ್ ಕೊಟ್ಟಿಲ್ಲ ಅಂತ ಬೇರೆ ಸಮಸ್ಯೆಯನ್ನು ಸಾರ್ವಜನಿಕರಲ್ಲಿ ಮಾಧ್ಯಮಗಳ ಮುಂದೆ ತೋಡ್ಕೊಂಡ್ರಲ್ವ. ಇವನ್ನೆಲ್ಲ ಅರ್ಥಕೊಂಡು ನನಗನ್ಸತ್ತೆ ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ BZ ಜಮೀರ್ ಅಹ್ಮದ್ ಖಾನ್ ರವರು ಈ ಎಲ್ಲ ಸಮಸ್ಯೆಗಳು ಈ ಒಂದು ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಸಮಸ್ಯೆಗೆ ಪರಿಹಾರ ನೀಡ್ತಾ ಇದ್ದಾರೆ. ಹೇಗಪ್ಪ? 32,000 ಜನ ಕುಳಿತುಕೊಂಡು ನೋಡುವಂಥ ಚಿನ್ನಸ್ವಾಮಿ ಕ್ರೀಡಾಂಗಣ ಇವತ್ತು ಸೂರ್ಯನಗರದಲ್ಲಿ 4ನೇ ಹಂತದಲ್ಲಿ 80,000 ಜನ ಒಟ್ಟಿಗೆ ಕುಳಿತು ನೋಡಿದಾಗ ಇದರ ದ್ವಿಗುಣವಾಗಿ 4 ಪಟ್ಟು ಹೆಚ್ಚಾಗಿ ಜನ ಕ್ರಿಕೆಟ್ ವೀಕ್ಷಣೆ ಮಾಡಿದಾಗ ಕ್ರಿಕೆಟ್ ಪ್ರೇಮಿಗಳಿಗೆ ರಸದೌತಣ ಆಗಲ್ವಾ? ಎಲ್ಲರಿಗೂ ಕೂಡ ಆಸೀನನೂ ಸಿಕ್ಕು ಎಲ್ಲರಿಗೂ ಕೂಡ ಅನುಕೂಲನೂ ಆಗಲ್ವಾ? ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಆಗಿದ್ದು ಕ್ರಿಕೆಟ್ ಅಲ್ಲದೆ ಫುಟ್ಬಾಲ್ ವ್ಯವಸ್ಥೆ, ಫುಟ್ಬಾಲ್ ಕ್ರೀಡೆಯನ್ನು ಕೂಡ ಆಯೋಜನೆ ಮಾಡುವಂತಹ ಒಂದು ಗ್ಲೋಬಲ್ ಸ್ಟೇಟಸ್ ಅನುಕೂಲಗಳನ್ನು ಕೂಡ ಕಲ್ಪಿಸ್ತಾ ಇದ್ದಾರೆ. ಇದರ ಜೊತೆಗೆ ಸಂಚಾರ ದಟ್ಟಣೆ ನಿರ್ಮೂಲನೆ ಆಗತ್ತೆ. ಸಂಪರ್ಕ ರಸ್ತೆಗಳು ಬಹಳ ಬೃಹದಾಕಾರದಿರೋದ್ರಿಂದ ಎಲ್ಲ ರಾಜ್ಯಗಳಿಂದ ಬರುವಂಥ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಗೆ ಆಗತ್ತೆ. ಇದಲ್ಲದೆ ಫೈನಲ್ ಆಗಿ ಅಟ್ಮೋಸ್ಟ್ ವೆರಿ ಇಂಪಾರ್ಟೆಂಟ್, ನಮಗೆ ಟಿಕೆಟ್ ಕೊಟ್ಟಿಲ್ಲ ಅಂಥೇಳಿ ಶಾಸಕರು ಬೊಬ್ಬೆ ಹಿಡಿತಾ ಇದ್ರಲ್ಲ, ಆ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ. ಎಷ್ಟು ಜನ ಬೇಕಾದರೂ ಟಿಕೆಟ್ ತೊಗೊಂಡು ನೋಡ್ರಪ್ಪ, ಎಲ್ಲರಿಗೂ ಕೂಡ ಸಮಾನವಾದಂಥ ನಾವು ಸಮಾನತೆ ನೀಡ್ತೀವಿ ಅಂಥೇಳಿ ಪ್ರತಿ ಬಾರಿಯೂ ಕೂಡ ಜೈ ಭೀಮ್ ತತ್ವವನ್ನು ನಿನಾದವನ್ನು ಘೋಷಣೆ ಮಾಡ್ತಾ ಸಂವಿಧಾನದ ಸಮಾನತೆಯ ಸಂದೇಶವನ್ನು ನೀಡ್ತಾ ಇರ್ತಕ್ಕಂಥ BZ ಜಮೀರ್ ಅಹ್ಮದ್ ಖಾನ್ ಅವರು ಕೊಟ್ಟಿದ್ದಾರೆ ಅಂತ ಅನ್ಸುತ್ತಾ ಇಲ್ವಾ? ಇವಿಷ್ಟು ಹೊಸ ಆನೇಕಲ್ ಸೂರ್ಯನಗರದ 4ನೇ ಹಂತದಲ್ಲಿ ನಿರ್ಮಾಣವಾಗುತ್ತಿರ್ತಕ್ಕಂಥ ಕ್ರಿಕೆಟ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದ ನಿರ್ಮಾಣದ ಗುದ್ದಲಿ ಪೂಜೆಯ ವಿಶೇಷತೆಗಳು. ಇಂಥ ಒಳ್ಳೆಯ ವಿಚಾರಗಳನ್ನು BZ ಜಮೀರ್ ಅಹ್ಮದ್ ಖಾನ್ ಅವರು ಭಾಳಷ್ಟು ಬಾರಿ ಯೋಚನೆ ಮಾಡ್ತಿರ್ತಾರೆ. ಇದನ್ನು ಅರ್ಥವರು ಎಲ್ಲರೂ ಕೂಡ ಅವ್ರನ್ನ ಈಗಾಗಲೇ ಉಪಮುಖ್ಯಮಂತ್ರಿ ಅಂತಲೂ ಕೂಡ ಒಪ್ಕೊಬಿಟ್ಟಿದ್ದಾರೆ. ಇನ್ನೇನು ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಷ್ಟೇ ಬಾಕಿ. ಇಂಥ ನಾಯಕನ ಒಂದು ದೂರದೃಷ್ಟಿ ನೋಡಿ ಎಂಥ ಅದ್ಭುತ ಕಾಮಗಾರಿಗಳನ್ನು ಮಾಡಿಸುತ್ತೆ ಅಲ್ವಾ? ಬನ್ನಿ, ಇದು ಮುಖಸ್ತುತಿ ಅಂತ ಅಂದ್ಕೊಳ್ಳದೆ ಒಬ್ಬ ನಾಯಕ ಮನಸ್ಸು ಮಾಡಿದರೆ ಎಂಥ ಅಭಿವೃದ್ಧಿಯ ಕಾಮಗಾರಿಗಳನ್ನು ಮಾಡ್ಬೋದು, ಮುಂದಾಲೋಚನೆಯಿಂದ ದೂರದೃಷ್ಟಿಯಿಂದ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದ್ರ ಜೊತೆಗೆ ಅನುಕೂಲಗಳನ್ನು ಕಲ್ಪಿಸ್ಬೋದು ಅಂತ ಸಾಕ್ಷಿಯಾಗತ್ತೆ ಅಲ್ವಾ? ಇವಿಷ್ಟು ಸಮುದಾಯ ಟಿವಿಯ ಎಡಿಟೋರಿಯಲ್ ಸ್ಪೆಷಲ್. ಮತ್ತೊಂದು ಎಡಿಟೋರಿಯಲ್ ಸ್ಪೆಷಲ್ನೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ನಿಮ್ಮ ಪ್ರೀತಿಯ ಸಮುದಾಯ ಟಿವಿಯ ಪ್ರಧಾನ ಸಂಪಾದಕ ಅಂಜನ್ ಕುಮಾರ್. ತಡೀರಿ, ಅದಕ್ಕೂ ಮುಂಚೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಹೆಚ್ಚಿನ ಸ್ವಾರಸ್ಯಕರವಾದಂಥ ಜನಕ್ಕೆ ಉಪಯೋಗ ಆಗುವಂಥ ವಿಚಾರಗಳನ್ನು, ವಿಶ್ಲೇಷಣೆಗಳನ್ನು ನಿಮ್ಮ ಮುಂದೆ ತರುತ್ತೆ ನಿಮ್ಮ ಸಮುದಾಯ ಟಿವಿ. ನಮಸ್ಕಾರ.